ಬಂಗಾರ ಜ್ಯುವೆಲರಿ ಶಾಪಿಂಗ್ ಹೋದ್ರೆ ಹೆಂಗಿರುತ್ತೆ? ಶಾಪಿಂಗಾ? ಚಿಚ್ಚು ಎಷ್ಟು ಕಮಿಟ್ಮೆಂಟ್ಸ್ ಇದೆ ಗೊತ್ತಾ? ಬೇಡ. ತರ್ಲೆ ಕಮಿಟ್ಮೆಂಟ್ಸ್ ಯಾವಾಗ್ಲೂ ಇದ್ದಿದ್ದೇನೆ. ಫೆಸ್ಟಿವಲ್ಸ್ ಆಗ್ಲಿ ಈ ತರ ಮೂಮೆಂಟ್ಸ್ ಆಗ್ಲಿ ಸಿಗದೇ ರೇರು. ಬಾ ಶಾಪಿಂಗ್ ಮಾಡ್ಕೊಂಡ್ ಬರೋಣ. ರೆಡಿ ಆಗಿ ಇಲ್ಲೇನೋ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ, ಬಟ್ ಯಾಕೋ ಕಾಸ್ಟ್ಲಿ ಅನ್ನಿಸ್ತಾ ಇದೆ ನೋಡಿದ್ರೆ. ಏನ್ ಮಾಡ್ಲಿ? ಇದು ಚೆನ್ನಾಗಿದೆ ನೋಡು. ಇದೆಲ್ಲ ನೋಡೋಕ್ಕೇನೋ ಚೆನ್ನಾಗಿದೆ, ಬಟ್ ಪ್ರೈಸ್ ಏನಾದರೂ ಜಾಸ್ತಿ ಆದರೆ ಏನು ಮಾಡೋದು? ಓಕೆ, ಅವನ ಹತ್ರನೇ ಕೇಳ್ತೀನಿ ಇವಾಗ ಯಾವ್ದು ಚೆನ್ನಾಗಿದೆ ಅಂತ. ಇದು ಚೆನ್ನಾಗಿದೆಯಾ? ಹೇಳು ಮಾಡಿಸ್ದಂಗಿದೆ ಬಂಗಾರ, ಚೆನ್ನಾಗಿ ಕಾಣ್ತಾ ಇದೆಯಾ? ಕೇಳಕ್ಕೆ ಹೋದ್ರೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾನೆ, ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಲ್ಲ. ಮೇಡಮ್ ಪ್ರೈಸ್ ಒಂದು ಸ್ವಲ್ಪ ಕಮ್ಮಿ ಕೋಟ್ ಮಾಡಿ, ಬಿಲ್ಲಲ್ಲಿ ಎಲ್ಲೂ ಮೆನ್ಷನ್ ಮಾಡಕ್ಕೆ ಹೋಗ್ಬಿಡಿ. ಯಾಕಂತಂದ್ರೆ ಬೇಕಾದ್ರೆ ನಾನು ನಿಮಗೆ ಕ್ಯಾಶ್ ಮತ್ತು ಯು ಪಿ ಐ ಸಪ್ರೇಟ್ ಪೇ ಮಾಡ್ತೀನಿ. ಅವಳಿಗೆ ಏನಂತಂದರೆ ಏನಾದರೂ ಪ್ರೈಸ್ ಜಾಸ್ತಿ ಆಗುತ್ತೆ ನನಗೆ ಕಷ್ಟ ಆಗುತ್ತೆ ಅಂತ ಅವಳು ತಗೊಳಕ್ಕೆ ಹೋಗಲ್ಲ, ಅದಕ್ಕೋಸ್ಕರ. ಬಿಲ್ ಬಗ್ಗೆ ಎಲ್ಲ ನೀವೇನು ವರಿ ಮಾಡ್ಕೊಬಿಡಿ ಸರ್, ಯಾಕಂದ್ರೆ ಇದೆಲ್ಲ ಪ್ಯೂರ್ ಸಿಲ್ವರ್ಗೆ ಗೋಲ್ಡ್ ಪಾಲಿಶ್ ಮಾಡಿರೋ ಐಟಮ್ ಇದೆ. ಇದೆಲ್ಲ ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ಗೆ ಬರುತ್ತೆ. ಸೊ ಅದಕ್ಕಿಂತ ನಿಮಗೆ ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ. ಮತ್ತು ಇದ್ರ ಮೇಲೆ ನಿಮಗೆ 10 years ವಾರಂಟಿ ಕೂಡ ಸಿಗುತ್ತೆ. ಸ್ಟೋನ್ಸ್ಗೆಲ್ಲ ಲೈಫ್ ಟೈಮ್ ವಾರಂಟಿ ಕೂಡ ಸಿಗುತ್ತೆ. ನೀವು ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ಹೌದಾ ಚಿಚ್ಚು, ನಾನು ಹಂಗಾರೆ ಇದೂ ತಗೊಳ್ಳೋ ಬಂಗಾರ. ಅವಳು ಅವನ ಕಷ್ಟನ ಅರ್ಥ ಮಾಡ್ಕೊತಾಳೆ, ಅವನು ಅವಳ ಖುಷಿಗೆ ಇಂಪಾರ್ಟೆನ್ಸ್ ಕೊಡ್ತಾನೆ. ದಟ್ ಈಸ್ ಪ್ಯೂರ್ ಆ್ಯಂಡ್ ಪ್ರಿಷಿಯಸ್ ಲವ್.